ಅಲ್ಲಿ ನೋಡ ನಾಟಿ ಫಾರಂ ಕಡೆ ಹೋಗ್ತಾ ಐತೆ. ವಾವ್, ಸೂಪರ್ ಮಚ, ಸಖತ್ತಾಗವಳಲ್ಲೋ. ಸುಂದರಿ ಅಂದರೆ ಸುಂದರಿ ನಮ್ಮ. ನೀನೇನಾದರೂ ಹೇಳು ಮಚ, ಮುಟ್ಟಿದ್ರೆ ಇಂಥ ಮೈಮಾಟ ಇರೋ ವಯ್ಯಾರಿನೇ ಮುಟ್ಬೇಕು ಕಣಮ್ಮ. ನೀನು ನೋಡಿ ನನ್ನ ಕಣ್ಣುಗಳೆಲ್ಲ ತಂಪಾಯ್ತು. ಏ ಚಿನ್ನ, ನಾನು ಇಲ್ಲಿರ್ಬೇಕಾದ್ರೆ ನೀನು ಎಲ್ಲಿಗೆ ಹೋಗ್ತಿದ್ಯಾ? ಯಾರು ನೋಡ್ತಾ ಇದೆಯಾ? ಬಾ. ನೀನು ಲುಕ್ ಕೊಟ್ಟ ತಕ್ಷಣ ನಾವು ಕರ್ಗಲ್ಲಮ್ಮ. ಏ ನಾಟಿ, ನಾವಿಷ್ಟೆಲ್ಲ ಮಾತಾಡಿದ್ರು ಯಾವುದಕ್ಕೂ ರೆಸ್ಪಾನ್ಸ್ ಕೊಡದೆ ಲುಕ್ ಕೊಟ್ಟು ಗುರಾಯಿಸ್ಬಿಟ್ಟು ಹೋಗ್ತಿದ್ದಾಳಲ್ಲ. ಭಯ ಬೆಣ್ಣೆ, ಭಯ. ನೋಡಿ ಇವಾಗ ಅವಳ ಹತ್ರ ಹೋಗಿ ಅವಳ ಭಯನ ದೂರ ಮಾಡಿ ಅವಳ ಕೆನ್ನೆಗೊಂದು ಮುತ್ತು ಕೊಟ್ಟು ಬರ್ತೀನಿ. ಸುಮ್ಮನೆ ಕೂತ್ಕೊಳ್ಳೋ. ಏನು ಮುತ್ತು ಕೊಡೋದಂದ್ರೆ ಅಂಗಡಿಗೆ ಹೋಗ್ಬಿಟ್ಟು ಪೆಪ್ಪರ್ಮೆಂಟ್ ತರೋದಲ್ಲಮ್ಮ. ಆಯಿತು, ನಿನ್ಗೊಂದು ಚಾಲೆಂಜ್. 1000 ರೂಪೀಸ್ ಬೆಟ್ಟು. ಈಗಲೇ ಹೋಗ್ಬಿಟ್ಟು ಅವ್ರಿಗೆ ಕೆನ್ನೆಗೆ ಮುತ್ತು ಕೊಟ್ಬಿಟ್ಟು ಬಾ ನೋಡೋಣ. ಹೌದಾ? ಚಾಲೆಂಜಾ? ನಂಗೆ ಚಾಲೆಂಜಾ? ನೋಡ್ತಾ ಇರಮ್ಮ ಇವಾಗ. ನೋಡ ಇವಾಗ. ನಿಂತ್ಕೊಳ್ಳೆ ಬುಲ್ಬುಲ್, ಮಾತಾಡಕ್ಕಿಲ್ವಾ? ಏನ್ ನಿನ್ನ ಹೆಸರು? ಕೈ ತೆಗಿ. ಕೈ ಹಾಕಿರೋದು ತೆಗಿಯಕ್ಕಲ್ಲ ಬಂಗಾರಿ, ಕೈ ಹಿಡಿಯಕ್ಕೆ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಕೈ ತೆಗಿ. ತೆಗಿಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಸತ್ತ ಹೋಗ್ತೀಯಾ? ಹೌದಾ ಚಿನ್ನ? ಹೇಗ್ ಕೊಲ್ತೀಯಾ? ಕಣ್ಣಲ್ಲೇ ಕೊಲ್ಲೋ ತರ ಇದೆಯಾ? ನಾನು ಅದಕ್ಕೂ ರೆಡಿ. ಸಾಯಿಸು ಡಾರ್ಲಿಂಗ್. ಏನೇ ಏನೇ ನಿನ್ ಮಾತಿನ ಅರ್ಥ? ಬೇರೆ ಏನೋ ವಿಷಯ ಅಂತ ಹೇಳ್ತಿಲ್ಲ, ಏನದು? ಅಂದ್ರೆ ಅರ್ಜುನ್ ಬೇರೆ ಯಾರನ್ನ ಲವ್ ಮಾಡ್ತಿದ್ದಾನೆ ಅಂತ ನನಗೆ ಅನಿಸ್ತದೆ. ಚಿತ್ರಕ್ಕ, ನೀವು ಹೇಳ್ದಾಗೆ ಅರ್ಜುನ್ ಮೇಲೆ ಯಾರಾದರೂ ಹುಡುಗಿ ಕಣ್ಣು ಹಾಕಿದ್ರೆ ಆ ಹುಡುಗಿ ಕಣ್ಣು ತೆಗೆದು ನನ್ನ ಅರ್ಜುನ್ ನಾನು ಪಡ್ಕೋತೀನಿ. ಯಾವುದೇ ಕಾರಣಕ್ಕೂ ಅರ್ಜುನ್ನ ನಾನು ಯಾರಿಗೂ ಬಿಟ್ಕೊಡಲ್ಲ. ಹೇಳ, ಏನು? ಯಾವುದೋ ಹುಡುಗಿ ಒಬ್ಳು ಹಾವಿನ ಥರ ನಾಲ್ಗೆ ಹೊರಗಡೆ ಹಾಕಿ ಕಚ್ಚಿದ್ಲಾ? ಏನು ಹೇಳ್ತಾ ಇದೆಯಾ ನೀನು? ಈಗ ಹೇಗಿದ್ದಾನ ಅವನು? ಹೌದಾ? ಸರಿ, ನಾವು ಬರ್ತೀವಿ. ಅವನ್ನ ಹುಷಾರಾಗಿ ನೋಡ್ಕೊಳ್ಳಿ. ಹಾಂ. ಏನಾಯಿತು? ಯಾರು ಫೋನ್ ಮಾಡಿದ್ದು? ನಮ್ಮ ಹುಡುಗನೇ. ಅವನು ಯಾವುದೋ ಒಬ್ಳು ಹುಡುಗಿನ ರೇಗಿಸಿದ್ನಂತೆ. ಅಷ್ಟಕ್ಕೆ ಅವಳು ಹಾವಿನ ಹಾಗೆ ನಾಲ್ಗೆ ಹೊರಗಡೆ ಆಗಿ ಕಚ್ಬಿಟ್ಲಂತೆ. ಹಾಗಾದರೆ ಅವಳು ಸಾಮಾನ್ಯ ಹುಡುಗಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. 100% ಅವಳು ನಾಗಿಣಿನೇ ಆಗಿರಬೇಕು. ಅಲ್ಲ ರುದ್ರ, ಅವಳು ನಾಗಿಣಿನೇ ಆಗಿದ್ರೆ ಅಲ್ಲಿಗೆ ಯಾಕೆ ಹೋಗ್ತಾಳೆ? ಯಾಕೆ ಅಂದರೆ ನಮ್ಮಲ್ಲೇ ಯಾರನ್ನಾದರೂ ಒಬ್ಬರನ್ನ ಹುಡ್ಕೊಂಡು ಬಂದಿರಬೇಕು. ನಮ್ಮನ್ನು ಹುಡ್ಕೊಂಡು ಹೋಗಿದ್ದಾಳ? ಯಾಕೆ? ಯಾಕೆ ಅಂದರೆ ಅವಳ ಅಪ್ಪ ಅಮ್ಮನ್ನ ನಾವು ಕೊಂದಿದ್ದೀವಿ. ಅದಕ್ಕೆ ಅವಳು ಸೇಡ್ ತೀರಿಸ್ಕೊಳ್ಳೋ ತವಕದಲ್ಲಿದ್ದಾಳೆ. ಆದರೆ ಅದು ಅವಳಿಂದ ಸಾಧ್ಯ ಆಗ್ತಾ ಇಲ್ಲ. ನಮಗೆ ಬಾಬಾ ಕೊಟ್ಟಿರೋ ತಾಯ್ತದ ರಕ್ಷಣೆ ಇದೆ. ಅದು ನಮ್ಮಲ್ಲಿರೋ ತನಕ ನಮಗೆ ಯಾವುದೇ ಭಯ ಇಲ್ಲ.
ಆದರೂ ಆ ನಾಗಿಣಿನ ನಂಬೋದಕ್ಕಾಗಲ್ಲ. ಬಾ, ಅವಳಿರೋ ಜಾಗಕ್ಕೆ ಹೋಗೋಣ. ಅಮೃತ ಅವರೇ, ಕೊನೆಗೂ ನೀವೇನು ಹುಡ್ಕೊಂಬಂದಿರಿ ಅಂತ ಗೊತ್ತಾಗ್ಲೇ ಇಲ್ಲ. ಹೌದು, ನೀವು ಹುಡ್ಕೊಂಬಂದಿದ್ದು ಸಿಕ್ತಾ? ಹೋಗ್ಲಿ ಬಿಡಿ. ಈಗ ಸಿಟಿಗೆ ಹೋಗ್ಬೇಕು ಅಂತ ನನ್ನ ಹತ್ರ ಒಂದು ಮಾತು ಹೇಳಿದ್ರೆ ನಿಮ್ಮನ್ನು ಯಾವುದಾದ್ರೂ ಒಂದು ಮಾಲ್ಗೆ ಕರ್ಕೊಂಡು ಹೋಗ್ತಿದ್ದೆ. ಅದು ನನಗಿಷ್ಟ ಆಗಿರೋ ಅಲ್ಲಲ್ಲ ನಿಮಗಿಷ್ಟ ಆಗಿರೋ ಡ್ರೆಸ್ ಎಲ್ಲ ಕೊಡಿಸಿ ಅಲ್ಲಿಂದ ಒಳ್ಳೆ ಕೆಫೆಗೆ ಹೋಗಿ ಕಾಫಿ ಕುಡಿತಾನೋ, ಪಿಜ್ಜಾ ತಿಂತಾನೋ, ನಮ್ಮ ಲವ್ ಮ್ಯಾಟ್ರು ಡೆವಲಪ್ ಆಗೋದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದಾಗಿತ್ತು. ಅಲ್ಲ, ನಿಮ್ಗೆ ಓಕೆ ಅನ್ನೋ ಹಾಗಿದ್ರೆ ಯಾವುದಾದ್ರೂ ಒಂದು ಸೂಪರ್ ಪಬ್ಗೆ ಹೋಗಿ ಚಿಲ್ಡ್ ಬಿಯರ್ ಕುಡಿಬೋದಿತ್ರಿ. ಅದೆಲ್ಲ ಬಿಟ್ಟು ಸುಮ್ಮನೆ ರೋಡ್ ತಿರುಗಿದಾಯ್ತು. ಅಲ್ರಿ, ನೀವು ಅಷ್ಟೆಲ್ಲ ಹುಡುಕಿದ್ರಲ್ಲ, ರೋಡಲ್ಲಿ ಏನು ಸಿಕ್ತು? ನೋಡಿ ಅಮೃತ ಅವರೇ, ನೆಕ್ಸ್ಟ್ ಟೈಮ್ ಸ್ವಲ್ಪ ಮುಂಚೆನೇ ಹೇಳಿ, ನಾನು ನಿಮ್ಮನ್ನ ಒಂದು ಸೂಪರ್ ಆಗಿರೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿಗೆ ಹೋದರೆ ನೀವು ಖಂಡಿತ ನನ್ನ ಲವ್ ಮಾಡೇ ಮಾಡ್ತೀರಾ. ಮನ್ಸಲ್ಲಿ ಪ್ರೀತಿ ಇಲ್ಲ ಅಂದರೂ ಆ ಜಾಗದಲ್ಲಿ ಪ್ರೀತಿ ಹುಟ್ಟುತ್ತೆ ರೀ. ಈ ಅರ್ಜುನ್ ಪ್ರೀತಿ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ನನಗೆ ಅರ್ಥ ಆಗೋದು ಬೇಕಾಗಿಲ್ಲ. ನನಗೆ ಪ್ರೀತಿಗಿಂತ ಮುಖ್ಯವಾದದ್ದು ಬೇರೆ ಏನೋ ಇದೆ. ಹಾಗೆ ಹೇಳ್ಬೇಡಿ. ಪ್ರೀತಿ ಇಲ್ಲದೆ ಜೀವನದಲ್ಲಿ ಏನೂ ಇಲ್ಲ. ನಾವು ಏನೇ ಸಾಧನೆ ಮಾಡಬೇಕು ಅಂದರೂ ಪ್ರೀತಿಸ್ತವ್ರ ಜೊತೆಗಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ದೊಡ್ಡವರು ಸಾಧಿಸ್ತವ್ರು ಹೇಳಿದ್ದಾರೆ. ಗಾಡ್ ಪ್ರಾಮಿಸ್ ಅಮೃತ ಅವರೇ, ನಾನು ಸುಳ್ಳು ಹೇಳ್ತಾ ಇಲ್ಲ. ಈ ಅರ್ಜುನ್ಗೆ ನಿಜ ಹೇಳೋ ಅಭ್ಯಾಸ. ಹಾಂ ಅಮೃತ ಅವರೇ, ಇನ್ನೊಂದು ಮಾತು. ನಾಳೆ ನಾವಿಬ್ರು ಸಿನಿಮಾಗೆ ಹೋಗೋಣವಾ? ನಮ್ಮ ಕನ್ನಡದ ಲವ್ ಗುರು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರದ್ದು ಪ್ರೇಮಲೋಕ ರಿಲೀಸ್ ಆಗ್ತಾ ಇದೆ. ನಮ್ಮಂಥ ಪ್ರೇಮಿಗಳಿಗೆ ಹೇಳಿ ಮಾಡಿಸಿದ ಸಿನಿಮಾ ರೀ ಅದು. ಅದರಲ್ಲೂ ಹಾಗೆ, ಹೀರೋಯಿನ್ಗೆ ಮೊದಲು ಹೀರೋ ಮೇಲೆ ಇಷ್ಟ ಇರಲ್ಲ, ಆಮೇಲೆ ಲವ್ ಮಾಡ್ತಾಳೆ. ನೀವು ಆ ಸಿನಿಮಾ ನೋಡಿದ್ರೆ ಖಂಡಿತ ನನ್ನ ಲವ್ ಮಾಡೇ ಮಾಡ್ತೀರಾ. ನೀವು ಹೂ ಅಂದರೆ ನಾಳೆ ಯಾಕೆ, ಇವತ್ತೇ ಸಿನಿಮಾಗೆ ಹೋಗೋಣ, ಏನಂತೀರಾ? ರೀ, ಕೋಪ ಮಾಡ್ಕೋಬೇಡ್ರಿ. ನಿಮಗೆ ನನ್ನ ಪಕ್ಕ ಕುತ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಒಂದು ಸೀಟ್ ಗ್ಯಾಪ್ ಬಿಟ್ಟೆ ಕುತ್ಕೊಳ್ಳೋಣ, ಓಕೆನಾ? ಮಾತ್ ಸಾಕು. ಕನ್ಸ್ ಕಾಣೋದಕ್ಕೂ ಇತಿ ಮಿತಿ ಅನ್ನೋದಿರ್ಬೇಕು. ಆಗದೆ ಇರೋ ಕನ್ಸುಗಳನ್ನ ಕಟ್ಕೊಂಡು ಸುಮ್ಮನೆ ಯಾಕೆ ಜೀವನನ ಹಾಳು ಮಾಡ್ಕೋತೀರಾ? ರೀ ಅಮೃತ ಅವರೇ, ಹಾಗೆ ಹೇಳ್ಬೇಡ್ರಿ. ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ರಿ. ಮನೆಗೆ ಹೋಗೋಣ ನಡೀರಿ. ಅಮೃತ ಅವರೇ, ನಾನು ಮನೆಗೆ ಹೋಗ್ಬೇಕು ಅಂದೆ. ಸರಿ, ಹೋಗ್ತಾ ಇದೀವಲ್ಲ, ಬಿಡ್ತೀನಿ ಬನ್ನಿ. ಎಂತ ಕೆಲಸ ಆಯ್ತು? ನಾನು ಇಲ್ಲಿ ತನಕ ಬಂದಿದ್ದು ವ್ಯರ್ಥ ಆಯ್ತು. ನನ್ನ ಶತ್ರು ನನ್ನ ಕೈಗೆ ಸಿಗ್ಲೇ ಇಲ್ವಲ್ಲ. ಏನ್ ಮಾಡ್ಲಿ? ಅವನನ್ನ ಎಲ್ಲಿ ಅಂತ ಹುಡುಕ್ಲಿ? ಶಿವನೇ, ನೀನೇ ಏನಾದ್ರೂ ಒಂದು ದಾರಿ ತೋರ್ಸು. ನಾನು ನಿನ್ನನ್ನೇ ನಂಬಿದ್ದೀನಿ. ಕೈ ಬಿಡ್ಬೇಡ ನನ್ನನ್ನ. ಒಂದ್ ನಿಮಿಷ ಕಾರ್ ನಿಲ್ಸಿ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಕಾರ್ ನಿಲ್ಸಿ. ರೀ ಅಮೃತ ಅವ್ರೆ, ಏನಾಯ್ತ್ರಿ? ಯಾಕೆ ಕಾರ್ ನಿಲ್ಸಕ್ಕೆ ಹೇಳಿದ್ರಿ? ನೀವು ಇದ್ದಕ್ಕಿದ್ದಾಗ ಗಾಡಿ ನಿಲ್ಸಿ ಅಂತ ಹೇಳಿದ್ ನೋಡಿ, ನೀವೇನಾದ್ರೂ ಹಾವು ನೋಡಿ ಬೆಚ್ಚಿಬಿದ್ರೇನೋ ಅಂತ ಗಾಬರಿ ಆಗೋಗಿದ್ದೆ ನಾನು. ಸರಿ ನಡೀರಿ, ನಾನು ದೇವಸ್ಥಾನಕ್ಕೆ ಬರ್ತೀನಿ. ನೀವ್ ಯಾಕೆ? ಇದೇನ್ರಿ ಹೀಗೆ ಕೇಳ್ತಾ ಇದ್ದೀರಾ? ನೀವು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀರಾ? ದೇವ್ರ ಹತ್ರ ಏನಾದ್ರು ಬೇಡ್ಕೊಳಕ್ಕೆ ತಾನೆ. ನಾನು ಹಾಗೆ ನಿಮಗೆ ನನ್ನ ಮೇಲೆ ಪ್ರೀತಿ ಬರಲಿ ಅಂತ ಬೇಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ನೀವ್ಯಾಕೆ ನನ್ನ ಹಿಂದಿಂದನೇ ಬರ್ತೀರಾ? ಸಮೀಪಕ್ಕೆ ಬಂದಾಗಿದೆ, ಮುಟ್ಟದೆ ಹೋಗೋದು ದಟ್ಟತನ ಆಗುತ್ತೆ. ಚಂದ್ರನ ಸಾವರ ಗಂಗಾಚಿತ ಶಿರ ಮೃಗ ಮಂಡಿತ ಶರ ಪುರಹರ